ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರಲ್ಲ, ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್, ಸೊ ಈ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಸೊ ಇದರ ಮೇಲೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ನಿಂದ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ. ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 8 ಇದೆಯಲ್ಲ, ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಸೊ ಈ ಕ್ವಶನ್ ಏನಿದೆಯಲ್ಲ, ಸೊ ಇದನ್ನ 10 ಮಾರ್ಕ್ಸ್ಗೆ ಕೇಳಿದ್ದಾರೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಓಕೆ, ಸೊ ನಾನು ನಿಮ್ಗೆ ಸಿಂಪಲ್ ಈಜಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ನೀವು ಈ ಕ್ಲಾಸನ್ನು ಕೇಳ್ರಿ, ಡೈರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ, ನೀವು ಈಸಿಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಿ. ಓಕೆ, ಸೊ ಈ ಕ್ವಶನ್ ಬೇಸ್ಡ್ ಇರೋದ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಅಂತೇಳಿ ಒಂದು ಯೂನಿಟ್ ಇದೆ ನೋಡ್ರಿ. ಸೊ ಆ ಒಂದು ಯೂನಿಟ್ದಿಂದ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ವೆರಿ ಸಿಂಪಲ್ ಇದೆ ರೀ ಕ್ವಶನ್. ಸೊ ನೀವು ಜಸ್ಟ್ ಕ್ಲಾಸ್ ಅನ್ನು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಹಾಗಾದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಈಗ ನೋಡ್ರಿ ಏನಿದೆ ಪ್ರಾಬ್ಲಮ್ದಲ್ಲಿ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಫರ್ನಿಶ್ಡ್ ಬೈ ಮಿಸ್ಟರ್ ರಮೇಶ್ ಅಂತ ಕೊಟ್ಟಿದ್ದಾರೆ. ಓಕೆ, ಕಂಪ್ಯೂಟ್ ಈಸ್ ಕ್ಯಾಪಿಟಲ್ ಗೇನ್. ಓಕೆ, ನಾ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಕ್ಯಾಪಿಟಲ್ ಗೇನ್ ಅನ್ನ ಕಂಪ್ಯೂಟ್ ಮಾಡತ್ ಹೇಳಿದ್ದಾರೆ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಓಕೆ, ಸೊ ನಾನು ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಪಾಯಿಂಟ್ಸ್ ಅನ್ನ ಹೇಳ್ತೇನೆ. ಸೊ ಅವನ್ನೆಲ್ಲ ನೀವು ಅಬ್ಸರ್ವೇಷನ್ ಮಾಡ್ಕೋತ ಇಟ್ಕೋರಿ. ಓಕೆ, ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತಿದೆ, ನೆಕ್ಸ್ಟ್ ಒನ್ ರೆಸಿಡೆನ್ಷಿಯಲ್ ಹೌಸ್ ಅಂತಿದೆ, ನೆಕ್ಸ್ಟ್ ಒನ್ ಜ್ಯುವೆಲ್ರಿ ಅಂತಿದೆ. ಓಕೆ, ಸೊ ಈ ತರ ಎರಡು ಸೆಗ್ಮೆಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒಂದು ಸೆಗ್ಮೆಂಟ್ ಏನ್ರಿ ರೆಸಿಡೆನ್ಷಿಯಲ್ ಹೌಸ್, ಸೆಕೆಂಡ್ ಒಂದು ಸೆಗ್ಮೆಂಟ್ ಏನ್ರಿ ಜ್ಯುವೆಲ್ರಿ ಅಂತ ಹೇಳ್ಬೋದು. ಓಕೆ, ಸೊ ಈ ತರ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮ್ ಅನ್ನ ಡಿಟೇಲ್ ಆಗಿ ನೋಡ್ರಿ. ಫಸ್ಟ್ ಏನಿದೆ, ಕಾಸ್ಟ್ ಆಫ್ ಅಕ್ವಿಜಿಷನ್ ಎಷ್ಟಿದೆ ರೀ, 8 ಲ್ಯಾಕ್ ಅಂತಿದೆ. ಸೊ ಇಲ್ಲಿ 10 ಲ್ಯಾಕ್ ಇದೆ. ಓಕೆ, ನೆಕ್ಸ್ಟ್ ಒನ್ ಇಯರ್ ಆಫ್ ಅಕ್ವಿಜಿಷನ್ 1992-93 ಅಂತಿದೆ. ನೆಕ್ಸ್ಟ್ 1999-2000 ಅಂತಿದೆ. ಓಕೆ, ಇದನ್ನು ಭಾಳ ಅಬ್ಸರ್ವ್ ಮಾಡ್ರಿ ನೀವು. ನೆಕ್ಸ್ಟ್ ಕಾಸ್ಟ್ ಆಫ್ ಎಡಿಷನ್ಸ್ ಅಂತಿದೆ. ಓಕೆ, 2 ಲ್ಯಾಕ್ ರುಪೀಸ್ ಇಲ್ಲಿದೆ, ಇಲ್ಲೂ ಕೂಡ 2 ಲ್ಯಾಕ್ ರುಪೀಸ್ ಅಂತಿದೆ. ನೆಕ್ಸ್ಟ್ ಇಯರ್ ಆಫ್ ಎಡಿಷನ್ಸ್, ಇದನ್ನ ಯಾವಾಗ ಎಡಿಷನ್ ಮಾಡಿದ್ದಾರೆ, 1997-98. ನೆಕ್ಸ್ಟ್ 2001-2001ದಾಗ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡೋಣ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಹೇಳಿದ್ದಾರೆ 1,37,000, ಇಲ್ರಿ 77,400. ನೆಕ್ಸ್ಟ್ ಇಯರ್ ಆಫ್ ಇಂಪ್ರೂವ್ಮೆಂಟ್, ಇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಐತ್ರಿ ಪ್ರೈಸ್. ಇದು ಇಯರ್ ಆಫ್ ಇಂಪ್ರೂವ್ಮೆಂಟ್ ಯಾವಾಗ ಮಾಡಿದಾರೆ ನೋಡ್ರಿ, 2008-2009. ಇಲ್ಲಿ ಅಬ್ಸರ್ವ್ ಮಾಡ್ರಿ, 2007-2008ದಾಗ. ಓಕೆ, ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಹೇಳಿದ್ದಾರೆ, ಎಷ್ಟು ಹೇಳಿದ್ದಾರೆ, 15,000 ಹೇಳಿದ್ದಾರೆ. ಜ್ಯುವೆಲ್ರಿದಾಗ ಏನು ಕೊಟ್ಟಿಲ್ಲ. ಓಕೆ, ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಸೆಲ್ಲಿಂಗ್ ಪ್ರೈಸ್ 55,48,400. ನೆಕ್ಸ್ಟ್ ಒನ್ 44,68,800. ನೆಕ್ಸ್ಟ್ ಇಯರ್ ಆಫ್ ಸೇಲ್ ಕೊಟ್ಟಿದ್ದಾರೆ 2023-24, 2023-24, ಎರಡು ಇಯರ್ ಆಫ್ ಸೇಲ್ ಸೇಮ್ ಇದೆ. ಓಕೆ, ಸೊ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ, ದ ಪೇರ್ ಮಾರ್ಕೆಟ್ ವ್ಯಾಲ್ಯೂ, ಇದನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಆಫ್ ದ ಹೌಸ್ ಪ್ರಾಪರ್ಟಿ ಆ್ಯಂಡ್ ಜ್ಯುವೆಲ್ರಿ ಆನ್ 1/4/2001 ಅಂತ ಹೇಳ್ತಾರೆ, ವಾಸ್ ₹12 ಲ್ಯಾಕ್ ಆ್ಯಂಡ್ ₹14 ಲ್ಯಾಕ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ಅಂದರೆ ಹೌಸದ ಎಷ್ಟು ಅಮೌಂಟ, 12 ಲ್ಯಾಕ. ನೆಕ್ಸ್ಟ್ ಜ್ಯುವೆಲ್ರಿ ಅಮೌಂಟ್ ಎಷ್ಟ್ರೆ, 14 ಲ್ಯಾಕ್ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್ ನೋಡೋಣ, ಅಬ್ಸರ್ವ್ ಮಾಡ್ರಿ. ಹಿ ಹ್ಯಾಸ್ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಕಾಸ್ಟಿಂಗ್ ₹8 ಲ್ಯಾಕ್ ಅಂತ ಹೇಳಿದ್ದಾರೆ ಆನ್ 2/2/2024 ಅಂತ ಹೇಳಿದ್ದಾರೆ. ಇನ್ನೊಂದು ಹೌಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ವೇರ್ 2001 to 100, 2007-8 129, 2008-9 137 and 2023-24 348. ಓಕೆ, ಸೊ ಇದನ್ನು 3 ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕು. ಸೊ ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಸೊ ಏನಿಲ್ರಿ, ಸಿಂಪಲ್ ಪ್ರೊಸೀಜರ್ ಇದೆ. ಫಸ್ಟ್ ಏನು ಮಾಡ್ಬೇಕಂದ್ರೆ ಸೇಲ್ಸ್ ವ್ಯಾಲ್ಯೂವನ್ನು ತೆಗೆದುಕೊಳ್ಬೇಕು. ಸೊ ಇದಾದ ನಂತರ ಲೆಸ್ ಎಕ್ಸ್ಪೆಂಡಿಚರ್ ಮಾಡಬೇಕು, ಸೆಲ್ಲಿಂಗ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಮಾಡಬೇಕು. ಸೊ ನೆಕ್ಸ್ಟ್ ನೆಟ್ ಕನ್ಸಿಡರೇಷನ್ ಬರುತ್ತೆ. ಸೊ ಇದಾದ ನಂತರ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತೇಳಿ ಮಾಡಬೇಕು. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಬೇಕು.
ಸೊ ಫೈನಲ್ ಒಂದು ವ್ಯಾಲ್ಯೂ ಬರುತ್ತೆ ಕ್ಯಾಪಿಟಲ್ ಗೇನ್ ಆರ್ ಲಾಸ್ ಬಿಫೋರ್ ಎಕ್ಸಾಮ್ಷನ್ ಅಂತ ಹೇಳಿ ಬರುತ್ತೆ. ಸೊ ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಮಾಡೋದ್ರಿಂದ ಫೈನಲ್ ವ್ಯಾಲ್ಯೂ ಕ್ಯಾಪಿಟಲ್ ಗೇನ್ ಆರ್ ಕ್ಯಾಪಿಟಲ್ ಲಾಸ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಈಗ ಇದು ಲಾಂಗ್ ಟರ್ಮ್ ಇದೆಯೋ ಶಾರ್ಟ್ ಟರ್ಮ್ ಇದೆಯೋ ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ಯಾವಾಗ ಇಯರ್ ಆಫ್ ಅಕ್ವಿಸಿಷನ್ ಯಾವಾಗಿದೆ 1992 1993, ನೆಕ್ಸ್ಟ್ 1999 2000 ಇದೆ. ಸೊ ಇಲ್ಲಿ ಇಯರ್ ಆಫ್ ಸೆಲ್ಲಿಂಗ್ ಇಯರ್ ಯಾವುದಿದೆ 2023-24, ಇಲ್ಲಿ ಕೂಡ 2023-24, ಮೋರ್ ದೆನ್ 36 ಮಂತ್ ಆರ್ 12 ಮಂತ್ಸ್ ಇದೆಯಲ್ಲ. ಸೊ ಮೋರ್ ದೆನ್ 36 ಮಂತ್ ಇರುವುದರಿಂದ ಇಟ್ ಇಸ್ ಅ ಲಾಂಗ್ ಟರ್ಮ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಬೇಕು. ಓಕೆ, ಜಸ್ಟ್ ಈಗ ನೋಡ್ರಿ ಒಂದು ಫಾರ್ಮೆಟ್ ಹಾಕ್ರಿ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹೇಳಿ ಮೆನ್ಷನ್ ಮಾಡ್ಬೋದು ನೀವು. ಸೊ ಇದಾದ ನಂತರ ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಹೆಡ್ಡಿಂಗ್ ಕೊಡ್ರಿ. ಸೊ ನೆಕ್ಸ್ಟ್ ರೆಸಿಡೆನ್ಸಿಯಲ್ ಹೌಸ್. ಓಕೆ, ಸೊ ಈಗ ಏನು ಮಾಡೋಣ ಅಂದ್ರೆ ಫಸ್ಟಿಗೆ ಇದನ್ನಷ್ಟ ಸಾಲ್ವ್ ಮಾಡೋಣ. ರೆಸಿಡೆನ್ಸಿಯಲ್ ಹೌಸ್ ಅನ್ನು ಮಾತ್ರ ಸಾಲ್ವ್ ಮಾಡೋಣ, ನಂತರ ಜ್ಯುವೆಲ್ರಿಯನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ರೆಸಿಡೆನ್ಷಿಯಲ್ ಹೌಸಿಗೆ ಬಂದಾಗ ಜಸ್ಟ್ ಇದನ್ನಷ್ಟೇ ಇನ್ಫಾರ್ಮೇಶನ್ ನೀವು ಪ್ರಾಬ್ಲಮ್ದಾಗ ನೋಡ್ಕೋತ ಹೋಗ್ಬೇಕು. ಓಕೆ, ಸೊ ಈಗ ಸಾಲ್ವ್ ಮಾಡೋಣ ಅದನ್ನ ಪ್ರಾಬ್ಲಮನ್ನು. ಸೊ ಈಗ ಫಸ್ಟ್ ಏನಿದೆ ನೋಡ್ರಿ. ಸೊ ನೀವು ಯಾವಾಗಲೂ ಫಸ್ಟ್ ಪಾಯಿಂಟ್ ಸೇಲ್ಸ್ ಪ್ರೊಸೀಡ್ ಅಂತಿದೆಯಲ್ಲ, ಸೊ ಇದನ್ನ ತೆಗೆದುಕೊಳ್ಬೇಕು. ಸೇಲ್ಸ್ ಪ್ರೊಸೀಡ್ಸ್ ಎಷ್ಟಿದೆ ರೀ ಇಲ್ಲಿ 55,48,400 ಅಂತಿದೆ. ಓಕೆ, ಸೇಮ್ ಸೇಲ್ಸ್ ಪ್ರೊಸೀಡ್ 55,48,400 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಅನ್ನ ಮೈನಸ್ ಮಾಡ್ರಿ. ಎಷ್ಟಿದೆ ನೋಡ್ರಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರೆಸಿಡೆನ್ಷಿಯಲ್ ಹೌಸ್ನಾಗ ಮಾತ್ರ ನೋಡ್ಬೇಕು ನಾವು. ಈಗ ಅದನ್ನ ಸಾಲ್ವ್ ಮಾಡುತ್ತೇವೆ. 15,000 ಇದೆ. ಓಕೆ, ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 15,000 ಇದೆ. ಸೊ ಅದು ಲೆಸ್ ಮಾಡ್ರಿ, ಒಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ರೀ 55,33,400. ಓಕೆ, 55,48,400ದಲ್ಲಿ ಮೈನಸ್ 15,000 ಮಾಡಿದಾಗ 55,33,400. ಸೊ ಇದಕ್ಕೊಂದು ನೇಮ್ ಕೊಡಬೇಕು, ನೆಟ್ ಕನ್ಸಿಡರೇಷನ್. ಓಕೆ, ಸೊ ಇದೊಂದು ಪ್ರಾಬ್ಲಮ್ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಈಜಿ ಪ್ರಾಬ್ಲಮ್, ಭಾಳಷ್ಟು ಈಜಿ ಇದೆ ಇದು. ಓಕೆ, ನೆಕ್ಸ್ಟ್ ಇನ್ನೇನು ಮಾಡ್ಬೇಕಂದ್ರೆ ಈಗ ನೋಡ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ 8 lakh ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪೇರ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಓಕೆ, ಪೇರ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಇಂಡೆಕ್ಸ್ ಯಾವಾಗ ಅವೈಲೇಬಲ್ ಇರುವುದಿಲ್ಲ, ಸೊ ಅವಾಗ ಪೇರ್ ಮಾರ್ಕೆಟ್ ವ್ಯಾಲ್ಯೂ ಅವ್ರು ಕೊಟ್ಬಿಡ್ತಾರೆ. ಓಕೆ, ಈ ತರ ಕೊಟ್ಟಿರಿ ಅಂದ್ರೆ ಏನ್ ಮಾಡ್ರಿ ನೀವು ಈಗ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತೇಳಿ ಮೆನ್ಷನ್ ಮಾಡ್ರಿ. ಇದಕ್ಕೊಂದು ಫಾರ್ಮುಲಾ ಮೆನ್ಷನ್ ಮಾಡಿಬಿಡ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು CII, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಸೇಲ್. ಇದ ಇಯರ್ ಆಫ್ ಸೇಲ್ ದ ನೆಕ್ಸ್ಟ್ ಡಿವೈಡೆಡ್ ಬೈ CII ಅಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ದ ಇಯರ್ ಆಫ್ ಪರ್ಚೇಜ್. ಓಕೆ, ಸೊ ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ಮಾತ್ರ ತೆಗೆದುಕೊಳ್ಬೇಕು ಮತ್ತು ಕಾಸ್ಟ್ ಆಫ್ ಅಕ್ವಿಸಿಷನ್ ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಕೊಟ್ಟಿದ್ದಾರೆ ಇದನ್ನ ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಆಕ್ಚುಲಿ ಆಗಿ 8 lakh ಕೊಟ್ಟಿದ್ದಾರೆ. ಸೊ ಇಲ್ಲಿ 8 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡೋಣ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಅಕ್ವಿಸಿಷನ್ 1992 1993. ಓಕೆ, ಸೊ ಇಲ್ಲೂ ಕೂಡ ಪೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಹಿಂಗೆ ಏನಾದರೂ ಕೊಟ್ರೆ ಅಂದ್ರೆ ಇಲ್ಲಿ ಹೌಸ್ ಪ್ರಾಪರ್ಟಿದ ಎಷ್ಟು ಅಂತ ಹೇಳ್ತಾರೆ 12 lakh ಅಂತ ಹೇಳಿದಾರೆ ನೋಡಿ. ಓಕೆ, ಸೊ ಈ ತರ ಕೊಟ್ರೆ ಅಂದ್ರೆ ನೀವು ಏನು ಮಾಡ್ಬೇಕು ಅವಾಗ. ಸೊ 8 lakh ಇದರಲ್ಲಿ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇದೆಯಲ್ಲ ಅದನ್ನು ತೆಗೆದುಕೊಳ್ಬೇಕು. 8 lakh ನೆಕ್ಸ್ಟ್ 12 lakh. ಸೊ ಇದರಲ್ಲಿ ಯಾವ್ದು ವ್ಯಾಲ್ಯೂ ಜಾಸ್ತಿ ಇದೆ ರೀ. ಸೊ ಪೇರ್ ಮಾರ್ಕೆಟ್ ವ್ಯಾಲ್ಯೂ 12 lakh ಇದೆ. ನೆಕ್ಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ 8 lakh ಇದೆ. ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಹೈಯರ್ ಇದೆ 12 lakh ಹೈಯರ್ ಇದೆಯಲ್ಲ. ಸೊ ನೀವು ಏನು ಮಾಡ್ರಿ ಡೈರೆಕ್ಟ್ ಆಗಿ ಯು ಹ್ಯಾವ್ ಟು ಮೆನ್ಷನ್ 12 lakh ಅಂತ ಹೇಳಿ ಮೆನ್ಷನ್ ಮಾಡಬೇಕು ಇಂಟು CII ಇನ್ ದ ಇಯರ್ ಆಫ್ ಸೇಲ್. ಯಾವಾಗ ಸೇಲ್ ಮಾಡಿದಾರೆ ಇದನ್ನ ಇಯರ್ ಆಫ್ ಸೇಲ್ ನೋಡ್ರಿ ಯಾವಾಗಿದೆ ರೀ 2023-24 ಇದೆ. ಹಾಗಾದ್ರೆ ಇದ್ರದ್ದು ಇಂಡೆಕ್ಸ್ ನೋಡೋಣ. ಇಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ ನೋಡ್ರಿ 2023-24 ಇಂಡೆಕ್ಸ್ ಎಷ್ಟಿದೆ 348 ಇದೆಯಲ್ಲ. ಸೊ ಡೈರೆಕ್ಟ್ ಆಗಿ 348 ಡಿವೈಡೆಡ್ ಬೈ CII ಇನ್ ದ ಇಯರ್ ಆಫ್ ಪರ್ಚೇಸ್. ಹಾಗಾದ್ರೆ ಪರ್ಚೇಸ್ ಮಾಡಿದ ಅಂದ್ರೆ ಅಕ್ವಿಸಿಷನ್ ಮಾಡಿದ್ದ. ಸೊ ನಾವು ಪೇರ್ ಮಾರ್ಕೆಟ್ ವ್ಯಾಲ್ಯೂ ತೆಗೆದುಕೊಂಡಿದ್ದೀವಲ್ಲ, ಸೊ ಹಾಗಾಗಿ ಇದನ್ನೇ ನೀವು ಕನ್ಸಿಡರ್ ಮಾಡಬೇಕು. 2001 ಅಂತೇಳಿ 2001 ಎಷ್ಟಿದೆ ನೋಡ್ರಿ 100 ಇದೆ. ಓಕೆ, ಸೊ 100 ಅಂತೇಳಿ ಮೆನ್ಷನ್ ಮಾಡ್ರಿ. 12 lakh ಇಂಟು 348 ಡಿವೈಡೆಡ್ ಬೈ 100 ಮಾಡೋದ್ರಿಂದ ಒಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ಅಂದ್ರೆ
41,76,000 ಬರುತ್ತೆ. ಓಕೆ, ಸೊ ಇದಾದ ನಂತರ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ತೆಗೆದುಕೊಳ್ಳೋಣ. ಸೊ ಇವಾಗ ಕೂಡ ಒಂದು ಫಾರ್ಮುಲಾ ಬರುತ್ತೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಇತ್ತು, ಈಗ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು CII ಇನ್ ದ ಇಯರ್ ಆಫ್ ಸೇಲ್ ಅಂತ ಹೇಳಿ ತೆಗೆದುಕೊಳ್ರಿ. ನೆಕ್ಸ್ಟ್ ಡಿವೈಡೆಡ್ ಬೈ CII ಫಾರ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹಾಕ್ಬೇಕು. ಓಕೆ, ಸೊ ಹಾಗಾದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಪ್ರೈಸ್ ನೋಡ್ರಿ ಎಷ್ಟಿದೆ ರೀ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಜಸ್ಟ್ ಇವನ್ನಷ್ಟ ನೋಡ್ಕೊತ ಹೋಗ್ಬೇಕು ನೀವು ಪ್ರಾಬ್ಲಮ್ದಲ್ಲಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಿದೆ, 1,37,000 ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ 1,37,000 ಇಂಟು CII ಇಯರ್ ಆಫ್ ಸೇಲ್ ಎಷ್ಟಿದೆ ನೋಡ್ರಿ. ಸೆಲ್ಲಿಂಗ್ ಇಯರ್ ಯಾವ್ದ್ರಿ, 2023-24. ಸೊ ದ್ಯಾಟ್ ರೀಸನ್ ಅಮೌಂಟ್ ಇದು ಇಂಡೆಕ್ಸ್ ಎಷ್ಟಿದೆ, 348. ಓಕೆ, ಸೊ 348 ಡಿವೈಡೆಡ್ ಬೈ CII ಫಾರ್ ದ ಇಂಪ್ರೂವ್ಮೆಂಟ್, ಇಯರ್ ಆಫ್ ಇಂಪ್ರೂವ್ಮೆಂಟ್ ಯಾವಾಗ ಮಾಡಿದಾರೆ ನೋಡ್ರಿ. ಇಯರ್ ಆಫ್ ಇಂಪ್ರೂವ್ಮೆಂಟ್ ಅಬ್ಸರ್ವ್ ಮಾಡ್ರಿ, ಇಯರ್ ಆಫ್ ಇಂಪ್ರೂವ್ಮೆಂಟ್ 2008-9 ಅಂತಿದೆ. ಓಕೆ, ನೀವು ಅಬ್ಸರ್ವ್ ಮಾಡ್ಕೋತ ಹೋಗ್ಬೇಕು. 2008-9 ದ ಇಯರ್ ಆಫ್ ಇಂಪ್ರೂವ್ಮೆಂಟ್ ಇಂಡೆಕ್ಸ್ ಎಷ್ಟಿದೆ, 137 ಇದೆ. ಓಕೆ, ಸೊ 137 ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಹಾಗಾದ್ರೆ 1,37,000 ಇಂಟು 348 ಡಿವೈಡೆಡ್ ಬೈ 137 ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ 3,48,000 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಏನ್ ಮಾಡ್ರಿ, ಇಲ್ಲಿ ನೆಟ್ ಕನ್ಸಿಡರೇಷನ್ ಇದೆಯಲ್ಲ 55,33,400 ದಾಗ ಮೈನಸ್ ಏನ್ ಮಾಡ್ರಿ, ಇಲ್ಲಿ ಲೆಸ್ ಹತ್ತಿದೆಯಲ್ಲ, ಸೊ ಅದಕ್ಕಾಗಿ ಮೈನಸ್ ಮಾಡಬೇಕು 41,76,000. ನೆಕ್ಸ್ಟ್ ಮೈನಸ್ ಮಾಡ್ರಿ, ಇಲ್ಲಿ ಲೆಸ್ ಹತ್ತಿದೆಯಲ್ಲ 3,48,000. ಒಂದು ವ್ಯಾಲ್ಯೂ ಬರುತ್ತೆ, ಎಷ್ಟು ಬರುತ್ತೆ ಅಂದ್ರೆ 10,09,400. ಸೊ ಇದಕ್ಕೊಂದು ನೇಮ್ ಕೊಡ್ಬೇಕು ನೀವು, ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಾಮ್ಷನ್ ಅಂತ ಹೇಳಿ ನೇಮ್ ಕೊಡ್ರಿ. ನೆಕ್ಸ್ಟ್ ಇದಾದ ನಂತರ ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54F. ಓಕೆ, ಸೊ 54F ಪ್ರಕಾರ ಇಲ್ಲಿ ನೋಡ್ರಿ, ಹಿ ಹ್ಯಾಸ್ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಕಾಸ್ಟಿಂಗ್ rupees 8 lakh ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಒಂದು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಮಾರಾಟ ಮಾಡಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಬೈ ಮಾಡಿದಾಗ ಎಂಟೈರ್ ಅಮೌಂಟ್ ಅನ್ನ ತೆಗೆದುಕೊಳ್ಬೇಕು. 8 lakh ಅನ್ನ ತೆಗೆದುಕೊಳ್ರಿ. ಈಗ ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ, 10,09,400 ದಾಗ 8 lakh ಮೈನಸ್ ಮಾಡ್ರಿ, ಅಮೌಂಟ್ ಎಷ್ಟು ಬರುತ್ತೆ, 2,09,400. ಸೊ ಇದನ್ನ ಔಟರ್ ಕಾಲಮ್ದಾಗ ಇಡ್ರಿ, 2,09,400 ಪ್ಲಸ್ ದಾಗ ಬರೋದ್ರಿಂದ ಇಟ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆ, ಇಷ್ಟೇ ಇದೆ ಪ್ರಾಬ್ಲಮ್. ಈಗ ರೆಸಿಡೆನ್ಷಿಯಲ್ ಹೌಸ್ ಕಂಪ್ಲೀಟ್ ಆಯಿತು. ಇನ್ನ ಕಮ್ ಟು ದ ಪಾಯಿಂಟ್, ಜ್ಯುವೆಲ್ರಿಗೆ ಬರೋಣ. ಓಕೆ, ಸೊ ಈಗ ಜ್ಯುವೆಲ್ರಿ ನೋಡ್ರಿ, ಜ್ಯುವೆಲ್ರಿ ಎಷ್ಟಿದೆ. ಸೊ ಜ್ಯುವೆಲ್ರಿದ ಸೆಲ್ಲಿಂಗ್ ಪ್ರೈಸ್ ತೆಗೆದುಕೊಳ್ರಿ. ಇಯರ್ ಆಫ್ ಸೇಲ್ಸ್ ಪ್ರೊಸೀಡಿಯರ್ ಎಷ್ಟಿದೆ, 44,68,800 ಎತ್ತಿದೆಯಲ್ಲ. ಸೊ ಈಗ ಜ್ಯುವೆಲ್ರಿಗೆ ಬರೋಣ. ಇದೇ ಫಾರ್ಮ್ಯಾಟ್ದಾಗ ಕಂಟಿನ್ಯೂ ಮಾಡ್ರಿ, ಜ್ಯುವೆಲ್ರಿ ಅಂತ ಹಾಕ್ರಿ. ಸೇಲ್ಸ್ ಪ್ರೊಸೀಡ್ಸ್ 44,68,800 ಲೆಸ್ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಅನ್ನ ನೋಡೋಣ. ಸೊ ಪ್ರಾಬ್ಲಮ್ದಲ್ಲಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಏನಾದರೂ ಕೊಟ್ಟಿದಾರ್ರಿ, ನೋಡ್ರಿ, ಏನೂ ಕೊಟ್ಟಿಲ್ಲ, ಬಿಡ್ರಿ. ಡೈರೆಕ್ಟ್ ಯು ಹ್ಯಾವ್ ಟು ಮೆನ್ಷನ್, ಇಷ್ಟೇ ಮೆನ್ಷನ್ ಮಾಡಿಬಿಡ್ರಿ. ನೀವು ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಅಮೌಂಟ್ ಅನ್ನ ತೆಗೆದುಕೊಳ್ರಿ. 44,68,800 ಇಟ್ ಇಸ್ ಅ ನೆಟ್ ಕನ್ಸಿಡರೇಷನ್. ಓಕೆ, ನೆಟ್ ಕನ್ಸಿಡರೇಷನ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಸೇಮ್ ರೆಸಿಡೆನ್ಷಿಯಲ್ ಹೌಸ್ ಯಾವ ತರ ಮಾಡಿದಲ್ಲ ಅದೇ ತರ ಇದು ಮಾಡಬೇಕು. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತೆಗೆದುಕೊಳ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು CII ಇನ್ ದ ಇಯರ್ ಆಫ್ ಸೇಲ್ ಅಂತ ಹೇಳಿ ತೆಗೆದುಕೊಳ್ರಿ. ಡಿವೈಡೆಡ್ ಬೈ CII ಇನ್ ದ ಇಯರ್ ಆಫ್ ಪರ್ಚೇಸ್ ಅಂತ ಹೇಳಿ ತೆಗೆದುಕೊಳ್ರಿ. ಹಾಗಾದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿ ಬರೋಣ. ಓಕೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ನೋಡ್ರಿ, ಎಷ್ಟಿದೆ ಪ್ರೈಸ್, 10 lakh ಇದೆ. ಓಕೆ, ಸೊ 10 lakh ಇದೆ. ಪೇರ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಜ್ಯುವೆಲ್ರಿ ಪೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 14 lakh. 10 lakh ಆರ್ 14 lakh ವಿಚ್ ಎವರ್ ಇಸ್ ಹೈಯರ್, ಯಾವ್ದು ಹೈಯರ್, 14 lakh. ಸೊ ಏನ್ ಮಾಡ್ಬೇಕು ನೀವು, ಯು ಹ್ಯಾವ್ ಟು ಕನ್ಸಿಡರ್ 14 lakh. ನೆಕ್ಸ್ಟ್ ಇಯರ್ ಆಫ್ ಸೇಲ್ ನೋಡ್ರಿ, ಆಲ್ರೆಡಿ ಪ್ರಾಬ್ಲಮ್ದಾಗ ಮಾಡಿದರೆ ಇಯರ್ ಆಫ್ ಸೇಲ್ 348. ಓಕೆ, ಯು ಹ್ಯಾವ್ ಟು ಮೆನ್ಷನ್ 348. ನೆಕ್ಸ್ಟ್ ಇಯರ್ ಆಫ್ ಪರ್ಚೇಸ್ ಅಂದ್ರೆ ನೀವು ಈ ವ್ಯಾಲ್ಯೂವನ್ನ ಕನ್ಸಿಡರ್ ಮಾಡಿರಲ್ಲ, ಯಾವ್ದ ಪೇರ್ ಮಾರ್ಕೆಟ್ ವ್ಯಾಲ್ಯೂ 2001 ಅಂತಿದೆಯಲ್ಲ. ಸೊ 2001 ಎಷ್ಟಿದೆ, 100 ಇದೆ. ಓಕೆ, ಸೊ ಈ ವ್ಯಾಲ್ಯೂ ಕನ್ಸಿಡರ್ ಮಾಡ್ರೆ ಇದನ್ನ ತೆಗೆದುಕೊಳ್ಬೇಕು 100. 14 lakh ಇಂಟು 348 ಡಿವೈಡೆಡ್ ಬೈ 100 ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ, 48,72,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್.
ನೀವು ಮೆನ್ಷನ್ ಮಾಡ್ಕೋತವ್ರಿ. ಈ ಪ್ರಾಬ್ಲಮ್ ಭಾಳಷ್ಟು ಇಂಪಾರ್ಟೆಂಟ್ ಇದೆ ರೀ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನೋಡ್ರಿ. ಸೊ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಇದೆ ನೋಡ್ರಿ ಈ ಪ್ರಾಬ್ಲಮ್ದಾಗ. 77,400 ಇದೆ. ಓಕೆ, ಡೈರೆಕ್ಟ್ ಆಗಿ ಯು ಹ್ಯಾವ್ ಟು ಮೆನ್ಷನ್. ಸೊ ಅದನ್ನು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು CII ಇನ್ ದ ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ CII ಇನ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟು? 77,400. ನೆಕ್ಸ್ಟ್ ಇಂಡೆಕ್ಸ್ ಸೆಲ್ಲಿಂಗ್ ಯಾವಾಗ ಮಾಡಿದಾರೆ ನೋಡ್ರಿ, ಇಯರ್ ಆಫ್ ಸೇಲ್ 2023-24. ಅದರದ್ದು ವ್ಯಾಲ್ಯೂ ಎಷ್ಟಿದೆ ರೀ ಅಂದರೆ ಇಂಡೆಕ್ಸ್ ವ್ಯಾಲ್ಯೂ 348. ಓಕೆ, ಯು ಹ್ಯಾವ್ ಟು ಮೆನ್ಷನ್ 348. CII ಫಾರ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್ ಯಾವಾಗ ಇಂಪ್ರೂವ್ಮೆಂಟ್ ಮಾಡ್ಯಾರ ನೋಡ್ರಿ, ಇಯರ್ ಬೇಕಾ ನಮಗೆ ಇಂಪ್ರೂವ್ಮೆಂಟ್ ಮಾಡಿದ ಇಯರ್ ಆಫ್ ಇಂಪ್ರೂವ್ಮೆಂಟ್ ಇರ್ತಿದ್ದಿಲ್ಲ. ಸೊ ಎಷ್ಟಿದೆ? 2007-8 ಇದೆ ನೋಡ್ರಿ. ಓಕೆ, 2007-8 ಎಷ್ಟಿದೆ ರೀ? 129 ಅಂತಿದೆ. ಓಕೆ, ಯು ಹ್ಯಾವ್ ಟು ಮೆನ್ಷನ್ 129. ಇದನ್ನು ಯಾವಾಗೂ ಮಿಸ್ಟೇಕ್ ಮಾಡಬಾರ್ದು ನೀವು. ಸೊ 77,400 ಇಂಟು 348 ಡಿವೈಡೆಡ್ ಬೈ 129 ಮಾಡಿದಾಗ 2,08,800 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇನ್ನು ನೆಟ್ ಕನ್ಸಿಡರೇಷನ್ ಎಷ್ಟಿದೆ? 44,68,800ದಲ್ಲಿ ಮೈನಸ್ ಮಾಡಬೇಕು. ಏನು ಮೈನಸ್ ಮಾಡಬೇಕು? ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಿದೆ? 48,72,000. ನೆಕ್ಸ್ಟ್ ಮೈನಸ್ ಮಾಡ್ರಿ, ಲೆಸ್ ಇಂಪ್ರೂವ್ಮೆಂಟು ಮೈನಸ್ ಮಾಡ್ರಿ 2,08,800. ಸೊ ಮೈನಸ್ ಮಾಡಿದಾಗ ಒಂದು ಮೈನಸ್ ವ್ಯಾಲ್ಯೂನ ಬಂದಿದೆ. ಸೊ -6,12,000 ಇಟ್ ಈಸ್ ಅ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಓಕೆ, ಇದು ಮೈನಸ್ ಆಗಿದೆ, ಕ್ಯಾಪಿಟಲ್ ಲಾಸ್ ಅನ್ಬೋದು ನೀವು. ಸೊ ನೆಕ್ಸ್ಟ್ ಇನ್ನು ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಅಂತೇಳಿ ಹಾಕ್ರಿ. ಬಟ್ ಇಲ್ಲಿ ನಾವು ಮೆನ್ಷನ್ ಮಾಡೋದಿಲ್ಲ. ಒಂದು ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ಕೋರಿ ಈಗ. ಸೊ ಇಲ್ಲಿ 8 ಲ್ಯಾಕ್ ಅಂತಿದೆ. ಓಕೆ, ಸೊ ಇಲ್ಲಿ ಏನು ಮಾಡಿದ ನಾವು ಜ್ಯುವೆಲ್ರಿಯನ್ನು ಮಾರಾಟ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದಂಗೆ. ಓಕೆ, ಸೊ ಹಾಗಾದ್ರೆ ನಾವು ಇಲ್ಲಿ ಟ್ರೀಟ್ ಮಾಡಿದ್ದೇವೆ. ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿ ಅಂದರೆ ರೆಸಿಡೆನ್ಷಿಯಲ್ ಹೌಸನ್ನು ಮಾರಾಟ ಮಾಡಿ ಅಗೇನ್ ರೆಸಿಡೆನ್ಷಿಯಲ್ ಹೌಸನ್ನು ಬೈ ಮಾಡಿದಂದ್ರೆ, ಸೊ ಅವಾಗ ನೀವು ಏನು ಮಾಡ್ತೀರಾ? ಪೂರ್ತಿ ಅಮೌಂಟನ್ನು ಎಕ್ಸಂಪ್ಷನ್ ಅಂತೇಳಿ ತೆಗೆದುಕೊಳ್ತೀರಾ. ಇನ್ ಕೇಸ್ ಇಂಥ ಸಿಚುವೇಶನ್ ಇತ್ತಂದ್ರೆ, ಈಗ ಮೈನಸ್ ಆಗಿದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಮೈನಸ್ ಬಂದಿದ್ದಿಲ್ಲ, ವ್ಯಾಲ್ಯೂ ಆಲ್ರೆಡಿ ಮೈನಸ್ ಬಂದಿದೆ. ಸೊ ಹಂಗಾಗಿ ಮೈನಸ್ ಬರ್ತಂದ್ರೆ ನಾವು ಮೆನ್ಷನ್ ಮಾಡಬಾರ್ದು ಎಕ್ಸಂಪ್ಷನ್ ಅನ್ನ. ಇನ್ ಕೇಸ್ ಪ್ಲಸ್ ಆಗಿ ಬಂದಿತ್ತಂದ್ರೆ ಈಗ ಸೆಗ್ಮೆಂಟ್ ಬೇರೆ ಹಾಕೋವೆ. ಓಕೆ, ಸೊ ಇಲ್ಲಿ ನೋಡ್ರಿ, ಪ್ಲಸ್ ಆಗಿ ಬಂದಿತ್ತಂದ್ರೆ ಜ್ಯುವೆಲ್ರಿ ಇಲ್ಲಿ ಏನಿದೆ, ಜ್ಯುವೆಲ್ರಿ ಮಾರಾಟ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಬೈ ಮಾಡ್ತಾನೆ. ಸೊ ಅಂದ್ರೆ ಪ್ಲಸ್ ಆಗಿ ಬಂದಿತ್ತಂದ್ರೆ ನೀವು ವಿಚಾರ ಮಾಡಬೇಕು, ಇದು 8 ಲ್ಯಾಕ್. ಅವಾಗ ಏನು ಮಾಡಬೇಕು? ನೆಟ್ ಕನ್ಸಿಡರೇಷನ್, ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್, ಇದನ್ನ ಡಿವೈಡೆಡ್ ಬೈ ಮಾಡಿ ತೆಗೆದುಕೊಳ್ಬೇಕು. ಓಕೆ, ಸೊ ಆ ಥರ ಪ್ರಾಬ್ಲಮ್ ಎಲ್ಲ ಇದಾವೆ. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ ನೋಡ್ರಿ, ಆ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ. ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿ ಇದೆ, ನೀವು ನೋಡ್ಬೋದು. ಓಕೆ, ಸೊ ಲಾಸ್ಟಿಗೆ ಈಗ ಏನು ಮಾಡ್ರೆ, ಯಾವುದು ಎಕ್ಸಂಪ್ಷನ್ ಇಲ್ಲ, ಇಟ್ ಇಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟ್ರಿ? -6,12,000. ಸೊ ಅದನ್ನ ಇಲ್ಲಿ ಕ್ಯಾರಿ ಮಾಡ್ರಿ, -6,12,000 ಇಲ್ಲಿ ಮೆನ್ಷನ್ ಮಾಡ್ರಿ. ಸೊ ಈಗ ಲಾಸ್ಟ್ ಔಟರ್ ಕಾಲಮ್ದಾಗ ಬ್ಯಾಲೆನ್ಸ್ ನೋಡ್ರಿ, 2,09,400 ಪ್ಲಸ್ ಆಗಿದೆ. ನೆಕ್ಸ್ಟ್ ಒಂದು ವ್ಯಾಲ್ಯೂ -6,12,000 ಇದೆ. ಸೊ ಮೈನಸ್ ಮಾಡ್ರಿ, -4,02,600. ಇಟ್ ಇಸ್ ಅ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸ್ವಲ್ಪ ನೀವು 54F ಬಗ್ಗೆ ಒಂದು ಸ್ವಲ್ಪ ನೋಡ್ಕೋರಿ. ಇಷ್ಟ ಈ ಪ್ರಾಬ್ಲಮ್ ಇಷ್ಟು ಸಾಲ್ವ್ ಮಾಡಿದ್ರೆ ಸಫಿಷಿಯೆಂಟ್. ಓಕೆ, ಸೊ ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಓಕೆ, ಒಂದ್ಸಲ ನೀವು ಕ್ಲಾಸನ್ನು ನೋಡ್ರಿ, ನೆಕ್ಸ್ಟ್ ನೀವು ಒಮ್ಮೆ ಏನು ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟಲ್ಲಿ ಎಲ್ಲ ಕ್ಲಾಸ್ ನಿಮ್ಗೆ ಅವೈಲೇಬಲ್ ಇದೆ. ಸೊ ಅವನ್ನೆಲ್ಲ ನೀವು ನೋಡ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 9 ಅನ್ನು ಸಾಲ್ವ್ ಮಾಡೋಣ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.